ನೀವು ಹೇಳ್ದಂಗೆ ಫಸ್ಟ್ ಶೋ ನಿಜವಾಗ್ಲೂ ತುಂಬ ಭಯ ಇದೆ. ಜನಗಳು ರಿಯಾಕ್ಷನ್ ಹೆಂಗೆ ಕೊಡ್ತಾರೆ ಅಂತ ಭಯ ಇತ್ತು. ಬಟ್ ಎಲ್ಲರೂ ಎಮೋಷನಲಿ ಕನೆಕ್ಟ್ ಆದರು. ಎಲ್ಲರೂ ಆ ಫ್ಲೋನ, ಆ ಜರ್ನಿನ ಎಂಜಾಯ್ ಮಾಡಿದ್ರು. ಅದು ನಂಗೆ ಬೇಕಾಗಿದ್ದು. ನಂಗೆ ಆ ಒಂದು ಖುಷಿ ಇದೆ. ನಂದು ಇದು ಫಸ್ಟು ಕನ್ನಡ ಸಿನಿಮಾ ಅಥವಾ ಫಸ್ಟ್ ಸಿನಿಮಾ. ಏನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ, ತಿದ್ಕೋತೀನಿ. ತಿದ್ದಿ ತಿದ್ಕೊಳ್ಳೋ ಅವಕಾಶ ಕೊಡಿ. ಸ್ವಲ್ಪ ನರ್ವಸ್ ಆಗಿದೆ, ಬಟ್ ಒಂಥರ ಎಮೋಷ್ನಲ್ ಆಗಿದೆ. ಇಟ್ ವಾಸ್ ನೈಸ್. ಅಂದರೆ ನನ್ನನ್ನು ನಾನು ಫಸ್ಟ್ ಟೈಮ್ ಥಿಯೇಟರ್ ನೋಡ್ತಾ ಇರ್ಬೇಕಾದ್ರೆ ನನಗೆ ಖುಷಿ ಆಗ್ತದೆ. ಇಡೀ ಜರ್ನಿನಲ್ಲಿ ಕಥೆಯ ಹುಡುಕಾಟ ಏನೆಲ್ಲ ಎಂಜಾಯ್ ಮಾಡಿದ್ವಿ, ನಾವಂತೂ ಫುಲ್ ಎಮೋಷನಲ್ ಆಗಬೇಕು. ನಾನು ಎಂಜಾಯ್ ಮಾಡಿದ ಪಾರ್ಟ್ ಬಂತು ಬಂದರೆ, ನಾನು ಈ ಸಿನಿಮಾನೇ ಎಂಜಾಯ್ ಮಾಡಿದೆ. ಪ್ರತಿಯೊಂದು ಶೆಡ್ಯೂಲಲ್ಲೂ ಟ್ರಾವೆಲಿಂಗ್ ಅಂತ ಇರ್ತಿತ್ತು. ಆ ಒಂದು ಶೆಡ್ಯೂಲ ಚೆನ್ನಾಗಿತ್ತು ನನಗೆ. ಅಂದರೆ ಒಂದ್ಸಲ ಬೆಂಗಳೂರು, ಒಂದ್ಸಲ ಕೊಚ್ಚಿ, ಒಂದ್ಸಲ ಮೈಸೂರು, ಮೇಘಾಲಯ ಅಥವಾ ಟ್ರಾವೆಲ್ ಮಾಡ್ತಾನೆ ಇತ್ತು ಪ್ರತಿ ಶೆಡ್ಯೂಲಲ್ಲೂ. ಅದೇ ಒಂಥರ ತುಂಬ ಲರ್ನಿಂಗ್ ಇತ್ತು, ಒಂಥರ ಎಂಜಾಯ್ಮೆಂಟ್ ಇತ್ತು, ಚೆನ್ನಾಗಿತ್ತು. ಬಟ್ ಎಂಡ್ ಆಫ್ ದ ಡೇ ಸಿನಿಮಾದೊಂದು ಏನು ಜರ್ನಿ ಇದೆಯೋ ಅಥವಾ ಸಿನಿಮಾದಲ್ಲಿ ನೀವೇನು ಜರ್ನಿ ಮಾಡಿದೋ ಅದು ಟ್ರೂಲಿ ಕನೆಕ್ಟ್ ಆಗೋದು ಎಮೋಷನ್ಸ್. ಆ ಎಮೋಷನ್ ನಮ್ಮನ್ನು ಕನೆಕ್ಟ್ ಮಾಡಿದೆ. ನಮ್ಮ ಟೀಮ್ ಅವ್ರ ಜೊತೆ ಅಷ್ಟೇ ಅದೇ ಎಮೋಷನ್ ಕನೆಕ್ಟ್ ಆಗಿ ಈ ಸಿನಿಮಾನ ಅಷ್ಟು ಎಮೋಷನಾಗಿ ಮಾಡಬೇಕು. ವ್ಯಾಲ್ಯೂ ಆಫ್ ಫಾದರ್ ಆ್ಯಂಡ್ ಒಂದು ಫ್ಯಾಮಿಲಿದು ವ್ಯಾಲ್ಯೂ ತಿಳ್ಕೋಬೇಕು, ಎಲ್ಲರಿಗೂ ತಿಳಿಸ್ಬೇಕು ಅನ್ನೋದು ಒಂದು ಉದ್ದೇಶ ಇತ್ತು. ಐ ಥಿಂಕ್ ನಾವು ಅದನ್ನು ರೀಚ್ ಮಾಡಿದ್ದೀವಿ ಅಂತ ಅನ್ಬೋದು. ಸರ್, ಈ ಸಿನಿಮಾನ ನನ್ನ ತಂದೆಗೆ ಡೆಡಿಕೇಟ್ ಮಾಡ್ತೀನಿ ಅಂತ ಹೇಳಿದರೆ, ಅವರಿಲ್ಲ ಅವರ ಅಗಲಿಕೆಯಲ್ಲಿ ಈ ಸಿನಿಮಾ ಮಾಡಿದೆ ಅಂತಲೂ ಕೂಡ ಹೇಳಿದ್ರು. ಇವಾಗ ಏನು ಹೇಳ್ತಾರೆ ಪ್ರೆಸೆಂಟ್? ಈಗ ಎಲ್ಲೋ ನಮ್ಮ ತಂದೆನವ್ರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋಣ ಖುಷಿಲೇ ಇದೆ. ಡೆಫಿನೆಟ್ಲಿ ಮಿಸ್ ಮಾಡ್ಕೋತೀನಿ ನಾನು. ಬಟ್ ನನ್ನೊಂದು ಫಸ್ಟ್ ಸಿನಿಮಾ ತೀರ್ಥರು ಎಲ್ಲರೂ ಅಂದರೆ ಗೊತ್ತಿಲ್ಲ ನನಗೆ, ಎಲ್ಲರಿಗೂ ತಂದೆ ತಾಯಿ ಪ್ರೀತಿ ಸಿಕ್ಕಿರುತ್ತೇನೋ ಗೊತ್ತಿಲ್ಲ. ನನಗೆ ಒಂದು ಏಜಲ್ಲಿ ಸಿಕ್ಕಿಲ್ಲ, ಅಥವಾ ಇವಾಗ ನಾನು ಮಿಸ್ ಮಾಡ್ಕೋತೀನಿ. ಸೊ ಆ ಥರ ತಂದೆ ತಾಯಿ ಪ್ರೀತಿನ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ರು ಅವರೆಲ್ಲ ಡೆಫಿನೆಟ್ ನಮ್ಮ ಸಿನಿಮಾ ನೋಡಿ ಕರೆಕ್ಟ್ ಮಾಡ್ಕೋತಾರೆ. ಅವ್ರ ತಂದೆ ತಾಯಿ ಪ್ರೀತಿನ ಹುಡುಕ್ತಾರೆ ಅಂತ ನನಗೆ. ಸರ್, ತಂದೆಯವರು ಇಲ್ಲದ ಸಮಯದಲ್ಲಿ ಜಗನ್ನಾಥ್ ಅವರು ಈ ಸಿನಿಮಾ ಕೊಟ್ಟಂಥದ್ದು, ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಅದೇ ಆ ಜರ್ನಿ ನನಗೂ ಗೊತ್ತಿಲ್ಲ, ಹೆಂಗೆ ಕನೆಕ್ಟ್ ಆಯ್ತು ಅಂತ ನನಗೆ ಗೊತ್ತಿಲ್ಲ. ಕರೆಕ್ಟಾಗಿ ನಮ್ಮ ತಂದೆ ತೀರೋಗಿ 2023 ತೀರೋಗಿ ಒಂದು 3-4 ತಿಂಗಳಿಗೆ ನಂಗೆ ಇವ್ರು ಸಿಕ್ಕಿದ್ರು. ಆ್ಯಂಡ್ ಸಡನ್ಲಿ ಸಿನಿಮಾ ಬಗ್ಗೆ ನಂದು ತೆಲುಗು ಒಂದು ಸಿನಿಮಾ ನಡೀತಾ ಇತ್ತು. ಆ್ಯಂಡ್ ಅದ್ರ ಜೊತೆಗೆ ಇವ್ರ ಜರ್ನಿ ಹೆಂಗೆ ಸ್ಟಾರ್ಟ್ ಆಯ್ತು ಅಂತ ನನಗೆ ಗೊತ್ತಿಲ್ಲ. ನೋಡ್ತಾ ಜಸ್ಟ್ ಕ್ಯಾಶುಯಲ್ ಮೀಟ್ ಇತ್ತು. ಅದು ಇದ್ದಕ್ಕಿದ್ದಂಗೆ ಸಿನಿಮಾ ಅಂತ ಆಯಿತು. ಸಿನಿಮಾ ಪ್ರೊಡಕ್ಷನ್ ಅಂತ ಪ್ರೊಡ್ಯೂಸರ್ನ ಮೀಟ್ ಮಾಡೋದಾಯಿತು, ಅವ್ರ ಜೊತೆ ಒಪ್ಸಿ ಆಯಿತು. ಆ್ಯಂಡ್ ಸಡನ್ನಾಗಿ ಸಿನಿಮಾ ಅಂತಲೂ ಶುರು ಆಗೋಯಿತು. ಆ್ಯಂಡ್ ಹೋಗ್ತಾ ಜರ್ನಿನೇ ನನ್ನನ್ನು ಒಂಥರ ಬೇರೆ ಥರನೇ ಟ್ರಾವೆಲ್ ಮಾಡಿಸಿದೆ. ಅಂದರೆ ಜಗನ್ ಅವ್ರ ಜೊತೆ ಆಸ್ ಅ ಡೈರೆಕ್ಟರ್ ಅವ್ರು ತುಂಬ ಎಮೋಷ್ನಲ್ ಪರ್ಸನ್ ಆ್ಯಂಡ್ ಎಮೋಷನಲ್ ಕಂಟೆಂಟ್ ಇರೋನ್ನ ಚೆನ್ನಾಗಿ ತೋರಿಸ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಿನಿಮಾ ತೋರಿಸಿದ್ದಾರೆ ನನಗೆ. ಆ ಒಂದು ಜರ್ನಿಲಿ ಅವ್ರ ಜೊತೆ ಇದ್ದಿದ್ದ ಏನೋ ಆ ಎಮೋಷನಲ್ ವ್ಯಾಲ್ಯೂಸ್ ನಾನು ತಿಳ್ಕೊಂಡಿದ್ದೀನಿ ಅನಿಸುತ್ತೆ. ಮುಂಚೆ ನನಗೆ ಫ್ಯಾಮಿಲಿದು ಅಷ್ಟು ವ್ಯಾಲ್ಯೂ ಗೊತ್ತಿರಲಿಲ್ಲ. ಬಟ್ ಈಗ ಆಫ್ಟರ್ ಏಜ್ ಅಂತಲೂ ಅನಿಸುತ್ತೆ, ಅಥವಾ ನನ್ನ ಸಿಚುವೇಶನ್ ಇರ್ಬೋದು, ಫ್ಯಾಮಿಲಿ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ. ಫೈನಲಿ ಬರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸಿನಿಮಾ ನೋಡೋಕೆ ಬರೋರು? ಸೊ ಎಲ್ಲ ಕನ್ನಡ ಜಾತಿಗಳು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ಸಿನಿಮಾ ತುಂಬ ಎಂಜಾಯ್ ಮಾಡ್ತೀನಿ. ಫಸ್ಟ್ ಶೋ ಇಷ್ಟು ರೆಸ್ಪಾನ್ಸ್ ಬರ್ತಾ ಇರೋದು ನಿಮಗೆ ಖುಷಿ ಅನಿಸ್ತಿದೆ? ತುಂಬಾ ಖುಷಿ ಇದೆ. ಸಿನಿಮಾ ಫಸ್ಟ್ ಟೈಮ್ ನಾನು ನೋಡಿದಾಗ ನನಗೆ ತುಂಬ ಖುಷಿಯಾಗಿತ್ತು. ಯಾಕಂದರೆ ಸಿನಿಮಾ ನೋಡಿ ಮುಗಿದ ತಕ್ಷಣ ಜನ ಎಲ್ಲರೂ ಸೈಲೆಂಟಾಗಿರ್ತಾರೆ, ಯಾಕಂದರೆ ಅಷ್ಟು ಇಮೋಷ್ನಲ್ ಆಗಿದೆ ಸಿನಿಮಾ. ಆ್ಯಂಡ್ ಎಲ್ರಿಗೂ ಇಷ್ಟ ಆಗ್ತಿದೆ ಸಿನಿಮಾ. ಇನ್ನು ಮುಂದೆ ಏನಾಗುತ್ತಂತ ಕಾದು ನೋಡಬೇಕಿದೆ. ಯಾಕಂದರೆ ಇಷ್ಟ ಆಗೋದು ಮಾತ್ರ ಅಲ್ಲ, ಎಲ್ಲರಿಗೂ ಹೋಗಿ ತಲುಪುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರಿಗೂ ತಲುಪುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಎಷ್ಟೋ ಒಳ್ಳೆ ಸಿನಿಮಾಗಳು ಬರ್ತವೆ ಕನ್ನಡದಲ್ಲಿ, ಆದರೆ ಥಿಯೇಟ್ರಲ್ಲಿ ಓಡ್ತಾ ಇಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ನಮ್ಮ ಸಿನಿಮಾನೂ ಅಷ್ಟೇ ಚೆನ್ನಾಗಿದೆ, ಬನ್ನಿ ಥಿಯೇಟ್ರಲ್ಲಿ ನೋಡಿ. ಯಾಕಂದರೆ ಈ ನಡುವೆ ಅಂತೂ 1 ವಾರ 2 ವಾರಕ್ಕೇ ಇದು ಸಿನಿಮಾನ ತೆಗೆದಾಕ್ಬಿಡ್ತಾ ಇದ್ದಾರೆ. ಸೊ ಒಳ್ಳೆ ಸಿನಿಮಾಗಳನ್ನ ಪ್ರಮೋಟ್ ಮಾಡಬೇಕಾಗಿರೋದು ಯಾರೂ ಅಲ್ಲ, ನಮ್ಮ ಜನರೇ. ಸೊ ಬನ್ನಿ, ಒಂದ್ಸಲ ನಿಮ್ಮ ಫ್ಯಾಮಿಲಿ ಜೊತೆ ಸಿನಿಮಾ ನೋಡಿ. ಎಲ್ರಿಗೂ ಇಷ್ಟ ಆಗಿದೆ ಈ ಸಿನಿಮಾ, ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಸಿನಿಮಾನ. ಆ್ಯಂಡ್ ಫ್ಯಾಮಿಲಿ ಜೊತೆ ಬಂದರೆ 100% ನೀವು ಒಂದು ಸ್ಯಾಟಿಸ್ಫ್ಯಾಕ್ಷನಲ್ಲೇ ಮನೆಗೆ ಹೋಗ್ತೀರಾ ಅಂತ ಹೇಳ್ತೀನಿ. ನಾನು ಅಷ್ಟೇ ಹೇಳೋಕ್ಕಾಗೋದು. ಅದಕ್ಕಿಂತ ಜಾಸ್ತಿ ನೀವು ಬಂದು ಸಿನಿಮಾ ನೋಡಬೇಕು, ಮತ್ತು ಇನ್ನು ಜನರೇ ತಲುಪಿಸ್ಬೇಕಾಗುತ್ತೆ. ಮೇಡಮ್, ಹೆಣ್ಮಕ್ಳಿಗೆ ತಂದೆ ಅಂದರೆ ತುಂಬ ಇಷ್ಟ, ಬಟ್ ಇಲ್ಲಿ ಡಿಫ್ರೆಂಟು, ಗಂಡು ಮಕ್ಕಳಿಗೆ ತಂದೆನ ಹುಡುಕಾಟ ಮಾಡೋದು, ಇದ್ರ ಬಗ್ಗೆ ಏನು ಹೇಳ್ತೀವಿ? ತಂದೆ ಅನ್ನೋ ಒಂದು ಇಮೋಷನ್ನ ತುಂಬ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ ಯೂಶಲಿ. ಎಲ್ಲ ತಾಯಿ ಪ್ರೀತಿ ಅಂತೀವಿ ಹೊರತು
ತಂದೆದು ಸ್ಯಾಕ್ರಿಫೈಸಸ್ ನಮಗೆ ಕಾಣಲ್ಲ, ಪ್ರೀತಿ ನಮಗೆ ಕಾಣಲ್ಲ. ಏನಾದರೂ ಬೇಕಂದರೆ ಇವಾಗ ಇವತ್ತಿನ ದಿವಸ ಏನಾದರೂ ನನಗೆ ಮೂಸಂಬಿ ಇಷ್ಟ ಆಗಿದೆ ಅಂದರೆ ನಾಳೆ 3 kg ಮೂಸಂಬಿ ಮನೇಲಿ ಇರ್ತದೆ, ಅದಕ್ಕೆ ತೋರಿಸ್ಬೋದಾ ಇದೀವಿ ಅಂತ ನೀವು ಬಂದು ನೋಡಬೇಕಾಗುತ್ತೆ. ಆ್ಯಂಡ್ ಆ ಸ್ಯಾಕ್ರಿಫೈಸಸ್ ಹೇಗಿರ್ತವೆ ಅಂತ ನೀವು ಬಂದು ನೋಡಬೇಕಾಗುತ್ತೆ. ಐ ಥಿಂಕ್ ದಟ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಸೀತಾರಾಮ್ ಮೇಡಮ್ ಜೊತೆ ತುಂಬ ಸ್ಕ್ರೀನ್ ಶೇರ್ ಮಾಡಿದ್ದೀರಾ, ಫುಲ್ ಸಿನಿಮಾದಲ್ಲಿ ಇರ್ತೀರಾ ನೀವು ಕೂಡ, ಏನನ್ಸುತ್ತೆ? ಸಿತಾರಾ ಮ್ಯಾಮ್ ಲಾಸ್ಟಿಗೆ ತುಂಬ ಅಂದರೆ ತುಂಬ ಕ್ಲೋಸ್ ಆಗಿಬಿಟ್ಟಿದೆ. ಎಸ್ಪೆಷಲಿ ಮೇಘಾಲಯ ಮತ್ತು ಅಸ್ಸಾಂ ಸೈಡ್ ಹೋದಾಗ ಶೂಟಿಂಗ್